ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಪಾರಿಜಾತ ಯಾರೋ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತಾಳೆ. ಖಂಡಿತ ನಾನು ಬಂದೇ ಬರ್ತೀನಿ, ಈ ಸಲ ಮಿಸ್ ಮಾಡಲ್ಲ ಅಂತ ಮಾತಾಡ್ಕೊಂಡು ಹೊರಗಡೆ ಹಾಗೆ ಬರ್ತಾ ಇರಬೇಕಾದ್ರೆ ಅಲ್ಲಿ ವೈಕುಂಠ ಅವ್ವಾರೆ ಅಂತ ಕೂಗ್ತಾನೆ. ಅವನ ವಾಯ್ಸ್ನ ಕೇಳಿ ತುಂಬ ಶಾಕ್ ಆಗಿಬಿಟ್ಟು ಎಲ್ಲಿದ್ದಾನೆ ಅಂತ ಹುಡ್ಕೊಂಡು ಬಂದರೆ ಅವನು ಕಾರ್ ಹತ್ರ ನಿಂತಿರ್ತಾನೆ. ಏನು ನೀನು ಇಲ್ಲೇ ಇದೆಯಾ ಹಾಳಾದವನು, ಇನ್ನೂ ಸಹ ಹೋಗಿಲ್ವಾ ಅಂತ ಬೈತಾ ಇರ್ತಾಳೆ. ಹಾಗೆ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಹಾಳಾದವನೇ ನಿನ್ನ ಜೊತೆ ಏನಾದರೂ ಮಾತಾಡ್ತಿರೋದನ್ನ ಮನೆಯವ್ರು ಯಾರು ನೋಡಿದರೆ ಅಷ್ಟೇ ನನ್ನ ಕತೆ ಮುಗೀತು, ಮೊದಲು ತೊಲಗೋ ಅಂತ ಕತ್ತಿಡಿದು ದೂಕ್ತಾ ಇರಬೇಕಾದ್ರೆ ವೈಕುಂಠ ನಗಾಡ್ಕೊಂಡು ಮತ್ತೆ ಕೈ ಕೊಟ್ಕೊಂಡು ಅವರೇ ಅಂತ ಮುಂದೆ ಬಂದು ಹೇಳ್ತಾ ಇರ್ತಾನೆ. ಅವ್ವಾರೆ, ಹಿಂಗಂದ್ರೆ ಹೆಂಗ್ರಿ, ನಿಮ್ಮೆಲ್ಲ ಕಷ್ಟಗಳಿಗೂ ನಾನು ಜ್ಯೋತಿಯಾಗಿ ನಿಂತಿದ್ದೆ. ಇವಾಗ ನೋಡಿದ್ರೆ ನೀವು ಹಿಂಗೆ ಕಳಿಸಿದ್ರೆ ಆ ಪರಮಾತ್ಮ ಮೆಚ್ಚುತ್ತಾನ, ಆ ಪರಮಾತ್ಮನ ಒಳ್ಳೇದಾಗಲಿ ಅಂತ ಬಯಸ್ತಾನ ಅಂತ ಅನ್ಬೇಕಾದ್ರೆ ಮತ್ತೆ ಕೋಪ ಮಾಡ್ಕೊಂಡು ಪಾರಿಜಾತ ಹೇಳ್ತಾ ಇರ್ತಾಳೆ, ಇನ್ನು ಒಂದೇ ಒಂದು ಮಾತಾಡಿದ್ರು ನೋಡು ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಬೆದರಿಕೆ ಆಗ್ತಿರ್ಬೇಕಾದ್ರೆ ವೈಕುಂಠ ಅವಳ ಮುಖನೇ ನೋಡ್ತಾ ಇರ್ತಾನೆ. ಬರೀ ಬಿಟ್ಟು ತಿನ್ಕೊಂಡು ಬಿದ್ದಿದ್ದೇ ಆಯಿತು, ಕೊಟ್ಟಿದ್ದ ಒಂದು ಕೆಲಸನಾದರೂ ನೆಟ್ಟಿಗೆ ಮಾಡಿದೆಯೇನೋ ನೀನು ಅಂತ ಹೇಳ್ತಾ ಇರಬೇಕಾದ್ರೆ ಹೋಗ್ಲಿ ಬಿಡಿ ಅವರೇ, ಮನೆಯವರೆಲ್ಲ ಬಂದಿದ್ದಾರೆ ಅಂತ ಅನ್ಕೋಬಿಟ್ಟು ನೀವು ಬೈತಾ ಇದ್ದೀರಾ, ಬಟ್ ಇಲ್ಲಿ ಯಾರೂ ಇಲ್ಲ ಅವರೇ, ನಾನು ನೀವು ಇಬ್ಬರು ಮಾತ್ರ ಇರೋದು ಅಂದಮೇಲೆ ಏನಕ್ಕೆ ಬೈತಾ ಇದ್ದೀರಾ, ಬಿಟ್ಬಿಡ್ರಿ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಈ ಅಂತ ನಗಾಡ್ಕೊಬಿಟ್ಟು ನೋಡಿ ಖರ್ಚಿಗೆ ಸ್ವಲ್ಪ ರೊಕ್ಕ ಕೊಟ್ಬಿಡಿ, ನಾನು ಇಲ್ಲಾಸಿ ಹೋಗ್ಬಿಡ್ತೀನಿ ಅಂತ ಅನ್ಬೇಕಾದ್ರೆ ಮತ್ತಷ್ಟು ಕೋಪ ಮಾಡ್ಕೊಂಡು ಪಾರಿಜಾತ, ಯಾವುದೋ ದುಡ್ಡು ಯಾವ ದುಡ್ಡು, ಏನು ಇಲ್ಲಿ ಬಿಟ್ಟು ಬಿದ್ದಿದೆಯಾ, ನಾನೇನು ಇಲ್ಲಿ ದುಡ್ಡಿನ ಗಿಡ ನೆಟ್ಟಿದ್ದೀನಿ, ನಿನ್ನ ಕೇಳಿದಾಗೆಲ್ಲ ತಂದು ನಿನ್ನ ಎದೆ ಮೇಲೆ ಸುರಿಯೋಕ್ಕೆ ಅಂತ ಕೂಗಾಡ್ತಾ ಇರ್ತಾಳೆ. ಮತ್ತೆ ಕೈ ತೋರಿಸಿ ಹೇಳ್ತಾ ಇರ್ತಾಳೆ, ಯಾವ ದುಡ್ಡು ಇಲ್ಲ ಮಣ್ಣು ಇಲ್ಲ, ಈ ಥರ ಕೂಗಾಡ್ಬೇಡ, ದಯವಿಟ್ಟು ಮನೆಯಿಂದ ಹೊರಗಡೆ ಹೋಗ್ತೇ ಇಲ್ವಾ ಅಂತ ಬೈತಾ ಇರಬೇಕಾದ್ರೆ ಅಲ್ಲಿ ಜ್ಯೋತಿಕಾ, ಇದೇನಿದು ಗ್ರ್ಯಾನಿ ಯಾರ ಜೊತೆ ಮಾತಾಡ್ತಿದ್ದಾರೆ ನೋಡೋಣ ಅಂತ ಮುಂದೆ ಬಂದಾಗ ಅಲ್ಲಿ ವೈಕುಂಠನ ನೋಡಿ ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾಳೆ. ತುಂಬ ಟೆನ್ಷನ್ ಮಾಡಿಕೊಂಡು ಇಲ್ಲಿ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಗ್ರಾನಿ ಇವನು ಯಾಕೆ ಇಲ್ಲಿ ನಿಂತಿದ್ದಾನೆ, ಇವನ ಜೊತೆ ಏನು ಮಾತಾಡ್ತಿದ್ದೀರಾ, ಮನೆಯವ್ರು ಯಾರು ನೋಡಿದರೆ ನಮಗೆ ತುಂಬ ಕಷ್ಟ ಆಗುತ್ತೆ, ಕಳಿಸಿ ಅಂತ ಅಂದಾಗ, ಏನು ಮಾಡ್ಲಿಕ್ಕೆ ಗೋಲ್ಡಿ, ಬೆನ್ನಿಗೆ ಬೆತ್ತಿರೋ ಬೇತಾಳದ ಥರ ಇವನು ನನ್ನ ಹಿಂದೆನೇ ಸುತ್ತಾ ಇದ್ದಾನೆ, ಇಲ್ಲೇ ಹಾಳಾದವನು ಇಲ್ಲೇ ನಿಂತಿದ್ದಾನೆ ಅಂತ ಹೇಳ್ತಾ ಇರಬೇಕಾದ್ರೆ ಒಳ್ಳೊಳಗೆ ಇಲ್ಲಿ ವೈಕುಂಠ ನಗಾಡ್ತಾ ಇರ್ತಾನೆ. ಮತ್ತೆ ಪಾರಿಜಾತ ನಾಚಿಕೆ ಕೆಟ್ಟವನು ಇಲ್ಲೇ ಇದ್ದಾನೆ ಅಂತ ಅಂದಾಗ ಇವನು ಮತ್ತೆ ನಗಾಡ್ಕೊಂಡು, ಹೌದು ನಾನು ನಾಚಿಕೆ ಕೆಟ್ಟವನೇ, ನನಗೂ ಇಲ್ಲ ನಿಮಗೂ ಇಲ್ಲ, ಮಾನ ಮರ್ಯಾದೆ ನಾಚಿಕೆ ಯಾವುದೂ ಇಲ್ಲ ಅವರೇ ಅಂತ ಹೇಳ್ತಿರ್ಬೇಕಾದ್ರೆ ಪಾರಿಜಾತ ಅವನನ್ನ ಗುರಾಯಿಸ್ತಾ ಇರ್ತಾಳೆ. ನೋಡಿ ನಿಮ್ಮ ಕೈಲಿ ರೊಕ್ಕ ಕೊಡೋಕ್ಕಾಗಲಿಲ್ಲ ಅಂದರೆ ಬಿಟ್ಬಿಡ್ರಿ, ಆದರೆ ಈ ಮನೆಗೆ ಮಹಾರಾಣಿ ಥರ ಮಾಡೋಕ್ಕೆ ಹೊರಟಿದ್ದೀರಲ್ಲ ನಮ್ಮ ಜ್ಯೋತಿಯವ್ವ, ಅವ್ರ ಕೈಲಿ ನನಗೆ ರೊಕ್ಕ ಕೊಡಿಸ್ರಿ ಅಂತ ಅಂದಾಗ ಪಾರಿಜಾತ ಮತ್ತು ಜ್ಯೋತಿಗೆ ಇಬ್ಬರು ಶಾಕ್ ಆಗಿ ಮತ್ತೆ ವೈಕುಂಠನ ನೋಡ್ತಾ ಇರ್ತಾರೆ. ಆಗ ವೈಕುಂಠ ಮತ್ತೆ ಹೇಳ್ತಾ ಇರ್ತಾನೆ, ನೋಡಿ ಒಟ್ಟಾರೆ ನನಗೆ ನನ್ನ ಲೈಫ್ನ ಸೆಟ್ಲ್ ಮಾಡಬೇಕು, ನೀವಿಬ್ಬರು ಇಲ್ಲ ಅಂತ ಅಂದರೆ ನಿಮ್ಮಿಬ್ಬರನ್ನ ನಾನು ದಿಕ್ಕಪಾಲ್ ಮಾಡಬೇಕಾಗುತ್ತೆ ಅಂತ ವಾರ್ನ್ ಮಾಡ್ತಾ ಇರ್ತಾನೆ. ಅವಾಗ ಮತ್ತೆ ಕೋಪ ಮಾಡ್ಕೊಂಡು ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಏನು ಎದುರಿಸ್ತಾ ಇದೆಯಾ ನೀನು, ಏನು ಮಾತಾಡ್ತಿದ್ಯಾ ನೀನು ಗ್ರಾನಿ ಹತ್ರವ, ಏನಕ್ಕೂ ದುಡ್ಡು ಕೊಡಬೇಕು, ನಮ್ಮ ಹತ್ರ ಒಂದು ಬಿಡುಗಾಸು ಇಲ್ಲ, ಹೀಗೆ ರೀತಿ ನೀನು ಮಾತಾಡ್ತಾ ಇದ್ರೆ ನಿನ್ನನ್ನು ಕಂಬಿ ಎಣಿಸ್ಬೇಕು, ಆ ರೀತಿ ನಾನು ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಪಾರಿಜಾತನು ತುಂಬ ಕೋಪ ಮಾಡಿಕೊಂಡು, ಇವನ ಹತ್ರ ಏನು ಮಾತಾಡ್ತಿದ್ಯಾ ಗೋಲ್ಡಿ ಅಂತ ಕೋಪ ಮಾಡಿಕೊಂಡು ವೈಕುಂಠದ ಕೆನ್ನೆಗೆ ಒಡೆಯಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅವನು ಅವಳ ಕೈನ ಬಿಗಿಯಾಗಿ ಹಿಡ್ಕೊಬಿಟ್ಟು ಹೇಳ್ತಾ ಇರ್ತಾನೆ, ನೀವು ಇವಾಗ ಏನಾದರೂ ನನಗೆ ಸಹಾಯ ಮಾಡಲಿಲ್ಲ ಅಂತ ಅಂದರೆ ಈ ಮನೆ ಮಗಳು ನಿಜವಾದ ಮಗಳು ಜ್ಯೋತಿಯವ್ವ ಅಲ್ಲ ಅನ್ನೋ ಸತ್ಯನ ನಾನು ಎಲ್ಲರಿಗೂ ಹೇಳ್ಬಿಡ್ತೀನಿ ಅಂತ ಅಂದಾಗ ಶಾಕ್ ಆಗಿ ಪಾರಿಜಾತ ಮತ್ತು ಜ್ಯೋತಿಕಾ ವೈಕುಂಠನ ನೋಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಮತ್ತು ಅವನ ಫ್ರೆಂಡ್ ಹರಿ ಇಬ್ಬರು ಸಹ ಶಾರದಾನ ಮಾತಾಡ್ತಿರ್ತಾರೆ. ನೋಡಿ ಶಾರದವ್ರೆ, ಒಂದು ನಿಮಿಷ ನಿಂತ್ಕೊಳ್ಳಿ ಅಂತ ಅಂದಾಗ ಶಾರದಾ ನಿಂತ್ಕೋತಾಳೆ. ಒಂದು ಲವ್ ಪ್ರಾಬ್ಲಮ್ಮು ಶುರುವಾಗ್ಬಿಟ್ಟಿದೆ ಅಂತ ಅನ್ಬೇಕಾದ್ರೆ ಅವಳು ಶಾಕ್ ಆಗಿ ಶಾರದಾ ಅವಳ ಫ್ರೆಂಡ್ನ ನೋಡ್ತಾ ಇರ್ತಾಳೆ. ಆಗ ಹರಿ ಹೇಳ್ತಾ ಇರ್ತಾನೆ, ನೋಡಿ ಶಾರದವ್ರೆ, ಈ ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಆಶ್ಚರ್ಯದಿಂದ, ಏನೋ ನಾನು ಸಾಲ್ವ್ ಮಾಡಬೇಕಂತ ಶಾರದಾ ಕೇಳ್ತಿರ್ಬೇಕಾದ್ರೆ ಸಿದ್ದು ಸಹ ಅವಳ ಮುಖ ನಾನು ನೋಡ್ತಾ ಇರ್ತಾನೆ. ಆವಾಗ ಶಾರದಾ ಹೇಳ್ತಾ ಇರ್ತಾಳೆ, ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ರು ನನಗಂತೂ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಹರಿ ಹೇಳ್ತಾನೆ, ಶಾರದವ್ರೆ, ಇದು ಲವ್ ಮ್ಯಾಟರ್, ಇದು ನನ್ನ ಇನ್ನೋಸೆಂಟ್ ಫ್ರೆಂಡ್ನ ಲವ್ ಕತೆ, ಅವನು ಒಂದು ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ಬಿಟ್ಟಾನೆ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಮತ್ತು ಸಿದ್ದು ಇಬ್ಬರು ಸಹ ಅವನನ್ನ ಗುರಾಯಿಸ್ಕೊಂಡು ನೋಡ್ತಾ ಇರಬೇಕಾದ್ರೆ ಹರಿ ಹೇಳ್ತಾ ಇರ್ತಾನೆ, ಯಾಕೆ ನೀವಿಬ್ರು ನನ್ನನ್ನು ಈ ರೀತಿ ಗುರಾಯಿಸ್ಕೊಂಡು ನೋಡ್ತಾ ಇದ್ದೀರಾ, ತಿನ್ನೋ ರೀತಿ ನೋಡ್ತಾ ಇದ್ದೀರಲ್ಲ, ಮ್ಯಾಟ್ರ್ ಇನ್ನೂ ಇದೆ ಅಂತ ಹೇಳಕ್ಕೆ ಹೋಗ್ತಾ ಇರ್ತಾನೆ. ಆವಾಗ ಮತ್ತೆ ಹರಿ ಹೇಳ್ತಾ ಇರ್ತಾನೆ, ಶಾರದವ್ರೆ, ನಾನು ಅವಾಗಲೇ ಹೇಳ್ದಂಗೆ ನನ್ನ ಫ್ರೆಂಡಿಗೆ ಆ ಹುಡುಗಿ ಅಂತ ಅಂದರೆ ತುಂಬ ಇಷ್ಟ, ತುಂಬ ಲವ್ ಮಾಡ್ತಿದ್ದೇನೆ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ನಗಾಡ್ಕೊಂಡು, ಸರಿ ಇದನ್ನೆಲ್ಲ ನನಗಾಕೆ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಹರಿ ಹೇಳ್ತಾ ಇರ್ತಾನೆ, ಮ್ಯಾಟ್ರ್ ಇದೆ ಶಾರದವ್ರೆ, ಯಾಕೆಂದರೆ ನಿಮ್ಮ ಒಪಿನಿಯನ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳ್ತಿರ್ಬೇಕಾದ್ರೆ ಆಶ್ಚರ್ಯವಾಗಿ ಹರಿ ನಾನು ನೋಡ್ತಾ ಇರ್ತಾಳೆ. ಮತ್ತೆ ಹರಿ ಹೇಳ್ತಾ ಇರ್ತಾನೆ, ಆ ಹುಡುಗಿಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ಅಂದಾಗ ಶಾರದಾ ಸಿದ್ದು ಮುಖನ ನೋಡ್ತಾ ಇರ್ತಾಳೆ. ಈ ಕಡೆ ಸಿದ್ದು ಸಹ ತುಂಬ ಟೆನ್ಷನ್ ಮಾಡ್ಕೊತಿರ್ಬೇಕಾದ್ರೆ ಮತ್ತೆ ಹರಿ ಹೇಳ್ತಾ ಇರ್ತಾನೆ,
ಅಂದರೆ ಹುಡುಗಿಗೆ ಮದುವೆ ಆಗಿದೆ ಆದರೆ ಗಂಡ ಸತ್ತೋಗಿದ್ದಾನೆ ಅಂತ ಅಂದಾಗ ಇನ್ನಷ್ಟು ಮತ್ತೆ ಶಾಕಾಗಿ ಶಾರದಾ ಅವನನ್ನು ನೋಡ್ತಾ ಇರಬೇಕಾದ್ರೆ ಹರಿ ಹೇಳ್ತಾ ಇರ್ತಾನೆ, ಅದಕ್ಕೆ ಆ ಹುಡುಗಿಗೆ ಒಂದು ಒಳ್ಳೆ ಲೈಫ್ ಕೊಡಬೇಕು, ಹಾಗೆ ಬಾಳ್ ಕೊಡಬೇಕು ಅಂತ ನನ್ನ ಫ್ರೆಂಡ್ ಹೊರಟಿದ್ದಾನೆ ಅಂತ ಹೇಳಿದಾಗ ಮಾತನ್ನ ಕೇಳಿ ಶಾರದೆ ಶಾಕಾಗಿ ಹಾಗೆ ಸಿದ್ದುನ ನೋಡ್ತಾ ಇರ್ತಾಳೆ. ಆಗ ಶಾರದಾ ಕೋಪ ಮಾಡಿಕೊಂಡು ಏನು ಬಾಳ್ ಕೊಡೋದಾ ಅಂತ ಕೇಳ್ತಿರ್ಬೇಕಾದ್ರೆ ಹರಿ, ಯಾಕೆ ಶಾರದವ್ರೆ ನಾನು ಕೇಳಿದ ಪ್ರಶ್ನೆ ತಪ್ಪಾಯ್ತಾ ಅಂತ ಅನ್ಬೇಕಾದ್ರೆ, ನೀವು ಕೇಳಿರೋ ಪ್ರಶ್ನೆ ತಪ್ಪಲ್ಲ ಆದರೆ ನೀವು ಮಾಡ್ತಿರೋ ಯೋಚನೆ ತಪ್ಪು ಅಂತ ಹೇಳ್ತಿರ್ಬೇಕಾದ್ರೆ ಹರಿ ಮತ್ತು ಸಿದ್ದು ತುಂಬ ಟೆನ್ಷನ್ ಮಾಡ್ಕೊತಿರ್ತಾರೆ. ಆಗ ಶಾರದಾ ಹೇಳ್ತಾ ಇರ್ತಾಳೆ, ಬಾಳ್ ಕೊಡೋದು ಅಂತ ಅಂದರೆ ಅವಳು ಕಷ್ಟಪಟ್ಟು ಕಟ್ಕೊಂಡಿರೋ ಬದುಕಿಗೆ ಬೆಲೆ ಕೊಡೋದು ಅಂತ ಅರ್ಥ. ಮತ್ತೆ ಹೇಳ್ತಿರ್ತಾಳೆ, ನಿಮ್ಮ ಮನಸ್ಸಲ್ಲಿರೋದು ಬರೀ ಅನುಕಂಪ, ಅಯ್ಯೋ ಪಾಪ ಅನ್ನೋ ಕರುಣೆ ಅಷ್ಟೇ, ಇದಕ್ಕೆ ಪ್ರೀತಿ ಅನ್ನೋ ಅರ್ಥನ ಕೊಡಬೇಡಿ. ನಿಮ್ಮ ಪ್ರಕಾರ ಮದುವೆ ಆಗೋದು ಅಂತ ಅಂದರೆ ಒಂದು ಹೆಣ್ಣಿಗೆ ಬಾಳ್ ಕೊಡೋದು ಅಂತ ಅರ್ಥನಾ? ಅಂದರೆ ಅದು ದಾನ ಅಂತ ಅರ್ಥ ಅಲ್ವಾ? ಹಾಗಾದರೆ ದಾನ ಮಾಡೋದು ಅಂತ ಅಂದರೆ ಅದು ಒಂದು ಹೆಣ್ಣಿಗೆ ದಾನ ಅಂತ ಅನ್ನಲ್ಲ, ಅದನ್ನು ಅವಮಾನ ಅಂತ ಅಂತಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ದು ಮತ್ತು ಈ ಕಡೆ ಹರಿ ಇಬ್ಬರು ಸಹ ಶಾರದಾ ಮುಖನ ನೋಡ್ತಿರ್ಬೇಕಾದ್ರೆ ಮತ್ತೆ ಶಾರದಾ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ, ಬಾಳ್ ಕೊಡೋದು ಅಂತ ಅಂದರೆ ಏನು ಅಂತ ಅಂದ್ಕೊಂಡಿದ್ದೀರಾ ನೀವಿಬ್ಬರು? ಒಬ್ರನ್ನ ಒಬ್ಬರು ಅರ್ಥ ಮಾಡಿಕೊಂಡು ಜೀವನ ಮಾಡೋದು ಸಂಸಾರ ಅಂತ ಅನ್ನಿಸ್ಕೊಳ್ಳುತ್ತೆ. ಅದನ್ನು ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಬಾಳ್ವೆ ಮಾಡೋದು ಅಂತ ಅಂತಾರೆ. ಒಬ್ಬರು ದಾನ ಕೊಡೋದಂತೆ, ಇನ್ನೊಬ್ಬರು ಅದನ್ನು ದಾನ ಕೊಟ್ಟವರು ಭಿಕ್ಷೆ ಕೊಟ್ಟರಂತೆ ಅಂತ ಅದನ್ನು ಅಂದ್ಕೊಂಡು ಜೀವನ ಪೂರ್ತಿ ಇರೋದಂತೆ. ಇದು ಒಂದು ಬದುಕ ಅಂತ ಕೇಳ್ತಾ ಇರಬೇಕಾದ್ರೆ ಅವರಿಬ್ಬರು ಮುಖನ ಶಾರದಾ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಹಾಗೆ ಮತ್ತೆ ಕೋಪ ಮಾಡಿಕೊಂಡು ಶಾರದಾ ಹೇಳ್ತಾ ಇರ್ತಾಳೆ, ಬಾಳ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಹೆಣ್ಣಿಗೆ ಅವಮಾನ ಮಾಡೋದು ಎಷ್ಟು ಸರಿ? ಯಾವುದೇ ಹೆಣ್ಣಾದರೂ ಒಂಟಿಯಾಗಿ ಬದುಕಬೇಕು ಅಂತ ಯಾರೂ ಸಹ ಬಯಸಲ್ಲ, ಹಾಗಂತ ಒಂದು ಗಂಡಿನ ಆಸರೆ ಬೇಕು ಅಂತಲೂ ಅವಳು ಬಯಸಲ್ಲ. ಹಾಗೆ ತನಗೂ ಪ್ರೀತಿ ಬೇಕು, ತನ್ನವ್ರಿಗೂ ಪ್ರೀತಿನ ಕೊಡಬೇಕು ಅಂತ ಜೊತೆಯಾಗಕ್ಕೆ ನೋಡ್ತಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ದು ಮತ್ತು ಹರಿ ತುಂಬ ಬೇಜಾರು ಮಾಡ್ಕೊಂಡು ಅವಳ ಮುಖನ ನೋಡ್ತಾ ಇರ್ತಾರೆ. ಹೀಗೆ ಇನ್ನೊಬ್ಬರಿಗೆ ಬಾಳ್ ಕೊಡ್ತೀನಿ ಅಂತ ಅಂದ್ಕೊಂಡಿರೋ ನಿಮ್ಮ ಮಾತನ್ನ ಬದಲಾಯಿಸದೆ ತುಂಬ ಒಳ್ಳೇದು ಅಂತ ಹೇಳ್ತಾ ಇರ್ತಾಳೆ. ಅವಾಗ ಹರಿ ಸಿದ್ದು ಮುಖನ ನೋಡ್ತಾ ಇರಬೇಕಾದ್ರೆ ಸಿದ್ದು ಶಾರದಾ ಮುಖ ನೋಡಿಕೊಂಡು ಹೇಳ್ತಾ ಇರ್ತಾನೆ, ಹಂಗಲ್ಲ ಶಾರದವ್ರೆ, ಆ ಹುಡುಗಿಗೆ ಇನ್ನೂ ಹೆಚ್ಚು ಗೌರವ ಪ್ರೀತಿ ಅಂತ ಅನ್ನಕ್ಕೆ ಹೋಗ್ಬೇಕಾದ್ರೆ ಮತ್ತೆ ಗುರಾಯಿಸ್ಕೊಂಡು ಸಿದ್ದುನ ಶಾರದಾ ನೋಡ್ತಾ ಇರಬೇಕಾದ್ರೆ ಅವನು ಹಾಗೆ ಸುಮ್ಮನಾಗ್ಬಿಡ್ತಾನೆ. ಆಗ ಶಾರದಾ ಸಿದ್ದು ಮುಖ ನೋಡಿಕೊಂಡು ಹೇಳ್ತಾ ಇರ್ತಾಳೆ, ಅಲ್ಲ ಸಿದ್ದು ಸರ್, ಈ ವಿಷಯದಲ್ಲಿ ನಾನು ನಿಮಗೆ ಏನಾದರೂ ಹೇಳ್ಕೊಡ್ಬೇಕಾ? ವಿಮಲಮ್ಮ ಮತ್ತು ಮುರಳಿ ಸರಲ್ಲಿ ಇಬ್ಬರಲ್ಲೊಬ್ಬರು ಸಹ ಯಾರಾದರೂ ಬಾಳ್ವೆ ಕೊಡ್ತೀನಿ ಅಂತ ಅಂದ್ಕೊಂಡಿದ್ರೆ ಅವ್ರ ಸಂಬಂಧ ಇವತ್ತು ನೀವುಗಳು ಅನ್ಕೊಂಡಂಗೆ ಏನಾದ್ರು ಇರ್ತಿತ್ತ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಸಿದ್ದು ತಲೆ ತೆಗ್ಸಿ ಹಾಗೆ ಸುಮ್ಮನಾಗ್ಬಿಡ್ತಾನೆ. ಅವರಿಬ್ರು ನಡುವೆ ಅಷ್ಟೊಂಥರ ಪ್ರೀತಿ ಇರ್ತಿತ್ತ? ದಯವಿಟ್ಟು ನಿಮ್ಮ ಫ್ರೆಂಡಿಗೂ ಅದನ್ನೇ ಹೇಳಿ, ಯಾರಿಗೋ ಬಾಳ್ ಕೊಡ್ತೀನಿ ಅಂತ ಹೋಗಿ ಅವಮಾನ ಮಾಡಬೇಡಿ ಅಂತ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು ಶಾರದಾ ಹೊರಟೋಗ್ತಾ ಇರ್ತಾಳೆ. ಆವಾಗ ಸಿದ್ದು ಹರಿಗೆ ಕಣ್ಸನ್ನೆ ಮಾಡ್ತಾ ಇರ್ತಾನೆ, ನೋಡ್ದ ಅಂತ ಅಂದ್ಬಿಟ್ಟು ಹಾಗೆ ತನ್ನ ಪಾಡಿ ತಾನು ಕಾಫಿ ಕುಡ್ಕೊಂಡು ಒಳೊಳಗೆ ಸಿದ್ದು ನಗಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ವೈಕುಂಠ ಹೇಳ್ತಾ ಇರ್ತಾನೆ, ಅಲ್ಲ ಅವರೇ, ನಿಮ್ಮ ಕಷ್ಟದಲ್ಲಿದ್ದಾಗ ನಾನು ಎಷ್ಟು ಸಹಾಯ ಮಾಡಿದ್ದೀನಿ, ಇವಾಗ ನಾನು ಕಷ್ಟದಲ್ಲಿದ್ದೀನಿ ಸಹಾಯ ಮಾಡ್ರಿ ಅಂತ ಅಂದರೆ ಏನು ಮಾಡಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಹಿಂಗಂದ್ರೆ ಹೆಂಗ್ರ ಅವ್ವಾರೆ ಅಂತ ಹೇಳ್ತಾ ಇರ್ತಾನೆ. ನೋಡಿ ಅವ್ವಾರೆ, ನನಗೆ ಅದೆಲ್ಲ ಗೊತ್ತಿಲ್ಲ, ನೀವುಗಳು ಇವಾಗ ನನಗೆ ಸಹಾಯ ಮಾಡಲೇಬೇಕು ಅಂತ ಅಂದಾಗ ಮುಚ್ಚೋ ಬಾಯಿ, ನಾಲ್ಗೆನ ಹರಿ ಬಿಡಬೇಡ ಅಂತ ಕೋಪ ಮಾಡ್ಕೊಂಡು ಪಾರಿಜಾತ ಹೇಳ್ತಾ ಇರ್ಬೇಕಾದ್ರೆ ದಪ್ ಕಣ್ ಬಿಡ್ಕೊಂಡು ವೈಕುಂಠ ಪಾರಿಜಾತ ನಾನು ನೋಡ್ತಾ ಇರ್ತಾನೆ. ಮತ್ತೆ ಪಾರಿಜಾತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಇಷ್ಟು ದಿನ ನೀನು ಕೇಳ್ದಂಗೆಲ್ಲ ಅನ್ನ ನೀರು ಎಲ್ಲ ಕೊಟ್ಟು ನಾನು ಇಟ್ಕೊಂಡಿದ್ದೆ, ಹಾಗೆ ಕೇಳ್ದಂಗೆಲ್ಲ ದುಡ್ಡು ಕೊಟ್ಟಿದ್ದೆ, ಈಗ ಮತ್ತೆ ಬಂದಿದ್ಯಾ ಬೇಕು ಅಂತ, ಹೋಗೋ ಇಲ್ಲಿಂದ ಹೊರಟೋಗೋ ಅಂತ ಹೇಳ್ತಾ ಇರಬೇಕಾದ್ರೆ ವೈಕುಂಠ, ಹೌದಾ ನಾನು ಹೋಗ್ಬೇಕಾ? ಹಾಗಾದರೆ ನೀವು ನನಗೆ ರೊಕ್ಕ ಕೊಡಲ್ಲ ಅಂದ್ರೀನು? ಸರಿ ಆಯಿತು, ಕೊಡಬೇಡಿ ಬಿಡಿ. ನಾನು ಹೋಗೋಕ್ಕೂ ಮುಂಚೆ ಈ ಮನೆ ಮಗಳು ಜ್ಯೋತಿವ್ವ ಅಲ್ಲ ಅನ್ನೋ ಸತ್ಯನ ನಾನು ಮನೆಯವ್ರಿಗೆಲ್ಲ ಹೇಳೇ ಹೋಗ್ತೀನಿ ಅಂತ ಅಂದ್ಬಿಟ್ಟು ದಶರಥ ಸರ ಅಂತ ಕೂಗ್ತಾ ಇರ್ತಾನೆ. ಆದರೆ ಈ ಕಡೆ ಜ್ಯೋತಿಕಾ ಮತ್ತು ಪಾರಿಜಾತ ತುಂಬ ಟೆನ್ಷನ್ ಮಾಡಿಕೊಂಡು ಬೇಡ ಅಂತ ಹೇಳ್ತಿದ್ರು ಸಹ ಈ ಕಡೆ ವೈಕುಂಠ ಮಾತು ಕೇಳ್ದೇ ದಶರಥ ಸರ್ನ ಕೂಗ್ತಾ ಇರ್ತಾನೆ. ಇನ್ನೊಂದು ಕಡೆ ದಶರಥ ಮತ್ತು ಸುಮಿತ್ರಾ ಶಾರದಾ ಏನಿದು ಗಲಾಟೆ ನಡೀತಿದೆಯಲ್ಲ ಅಂತ ಹೊರಗಡೆ ಬಂದು, ಅಲ್ಲ ಚಿಕ್ಕಮ್ಮ ಮಳೆ ಬರ್ತಿದೆ, ಆದರೆ ಯಾರು ಈ ರೀತಿ ಮಳೆ ಒಳಗೆ ಗಲಾಟೆ ಮಾಡ್ತಿರೋದು ಅಂತ ಅನ್ಬೇಕಾದ್ರೆ ದಶರಥ ಸರ್ ಅದನ್ನು ನಾನು ಹೇಳ್ತೀನಿ ಅಂತ ವೈಕುಂಠ ಹೇಳ್ತಿರ್ಬೇಕಾದ್ರೆ ವೈಕುಂಠನ ನೋಡಿ ಸುಮಿತ್ರನಿಗೂ ಶಾಕ್ ಆಗ್ತಿರುತ್ತೆ. ಅವಾಗ ಮತ್ತೆ ಇನ್ನೆಲ್ಲಿ ಹೇಳ್ಬಿಡ್ತಾನಂತ ಜ್ಯೋತಿಕನು ತುಂಬ ಶಾಕ್ ಆಗಿ ಅವನನ್ನೇ ನೋಡ್ತಾ ಇರ್ತಾಳೆ. ಮತ್ತೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ವೈಕುಂಠ ಏನಕ್ಕೋ ಬಂದಿದೆಯಾ, ಮತ್ತು ಇನ್ನು ಏನೇನು ಅವಾಂತರ ಮಾಡಬೇಕು ಅಂತ ಬಂದಿದ್ಯಾ ಅಂದಾಗ, ನೋಡಿ ಸುಮಿತ್ರವ್ವ, ನಾನೇನು ಅವಾಂತರ ಮಾಡೋಕ್ಕೆ ಬಂದಿಲ್ಲ, ಆದರೆ ಒಂದು ಸತ್ಯನ ಹೇಳಬೇಕು ಅಂತ ಬಂದಿದ್ದೀನಿ. ಈ ಮನೆ ಮಗಳು ನಿಜವಾಗ್ಲೂ ಜ್ಯೋತಿವ್ವ ಅಲ್ಲ ಅಂತ ಅಂದಾಗ ಜ್ಯೋತಿಕಾ ಶಾಕಾಗಿ ಬಾಯಿ ಮೇಲೆ ಬೆರಳಿಟ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ಅವ್ನ ಮಾತನ್ನ ಕೇಳಿ ಈ ಕಡೆ ಸುಮಿತ್ರಾ, ದಶರಥ, ಶಾರದಾ ಎಲ್ಲರೂ ಸಹ ಶಾಕಾಗಿ ನಿಂತಿರ್ಬೇಕಾದ್ರೆ ಇವಳು ಹಾಗೆ ಪಾರಿಜಾತ ಪ್ಲೇಟ್ನ ಚೇಂಜ್ ಮಾಡಿಬಿಟ್ಟು ಕೆನ್ನೆಗೆರಡು ಹೊಡಿತಾ ಇರ್ತಾಳೆ. ಹೊಡೆದ್ಬಿಟ್ಟು ಮತ್ತೆ ಹೇಳ್ತಾ ಇರ್ತಾಳೆ, ನೋಡು ದಶರಥ, ಇವನು ಈ ಮನೆ ಮಗನಂತೆ, ಕೇಳಿದಾಗೆಲ್ಲ ನಾವು ದುಡ್ಡು ಕೊಡಬೇಕಂತೆ ಹಂಗಂತ ಹೇಳ್ತಾ ಇದ್ದಾನೆ. ನಾವೇನು ಇವನು ನನ್ನ ಮನೆ ಮಗ ಅಂತ ನಾವು ಒಪ್ಕೊಂಡಿದ್ದೀವ? ಇವ್ನು ಕೇಳಿದಾಗೆಲ್ಲ ನಾವು ದುಡ್ಡು ಕೊಡೋಕ್ಕಾಗುತ್ತಾ? ಕೊಡಲಿಲ್ಲ ಅಂದರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹಾಗೆ ಹೀಗೆ ಅಂತ ಎದುರಿಸ್ತಿದ್ದಾನೆ ನೋಡು ಅಂತ ಏನೇನೋ ಮಾತಾಡ್ತಿರ್ಬೇಕಾದ್ರೆ ಶಾಕಾಗಿ ವೈಕುಂಠ ಅವಳ ಮುಖನೇ ನೋಡ್ತಾ ಇರ್ತಾನೆ. ಅವಾಗ ಮತ್ತೆ
ಈ ಕಡೆ ಜ್ಯೋತಿಕನೂ ಸಹ ಹೇಳ್ತಾ ಇರ್ತಾಳೆ, ಗ್ರಾನಿ ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು, ಕೇಳಿದಾಗೆಲ್ಲ ದುಡ್ಡು ಕೊಟ್ಟಿದ್ರು, ಎಷ್ಟು ಊಟ ಬಟ್ಟೆ ಎಲ್ಲ ಕೊಟ್ಟಿದ್ರು, ಆದರೆ ನೀನು ಆ ನಂಬಿಕೆನ ಉಳಿಸ್ಕೊಳ್ಳಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ದಶರಥ ಹೇಳ್ತಾ ಇರ್ತಾನೆ, ನೋಡು ವೈಕುಂಠ, ಸುಮ್ಮನೆ ಹೋದ್ರೆ ಸರಿ, ಇಲ್ಲ ಅಂತಂದರೆ ಪೊಲೀಸ್ ಹಿಂದೆ ಕಳಿಸ್ಬಿಟ್ಟು ನಿನ್ನನ್ನು ಕಂಬಿ ಎಳ್ಸೋ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅವಾಗ ಮತ್ತೆ ಕೋಪ ಮಾಡಿಕೊಂಡು ವೈಕುಂಠ, ಬಿಡೋದಿಲ್ಲ, ನಿಮ್ಮನ್ನು ಖಂಡಿತ ಬಿಡಲ್ಲ, ಯಾರನ್ನೂ ಸಹ ಬಿಡಲ್ಲ, ಈ ವೈಕುಂಠ ಯಾರು ಅಂತ ನಿಮಗೆ ತೋರಿಸ್ತೀನಿ ಅಂತ ಕೈ ತೋರಿಸಿ ಎಲ್ಲರಿಗೂ ಸಹ ಆವಾಜ್ ಹಾಕಿ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಪಾರಿಜಾತ ಟೆನ್ಷನ್ ಆಗಿರಲು ಸ್ವಲ್ಪ ಸಮಾಧಾನ ಮಾಡಿಕೊಂಡು ದಶರಥನಿಗೆ ಹೇಳ್ತಾ ಇರ್ತಾಳೆ, ಅವನು ಹಾಗೆ ಬಿಡು, ಅವನನ್ನು ಪೊಲೀಸರು ನೋಡ್ಕೋತಾರೆ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಚಿಕ್ಕಮ್ಮ, ಇನ್ನು ಏನು ಮಾಡ್ತಾ ಇದ್ದೀರಾ, ಮಳೆ ಬರ್ತಾ ಇದೆ, ಬನ್ನಿ, ಮಳೆ ಒಳಗೆ ಏನು ಮಾತಾಡೋದು, ಒಳಗಡೆ ಹೋಗೋಣ ಅಂತ ಎಲ್ಲರನ್ನು ಮನೆಯೊಳಗೆ ದಶರಥ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆದರೆ ಪಾರಿಜಾತ ಮತ್ತು ಜ್ಯೋತಿಕ ಇಬ್ಬರು ಟೆನ್ಷನ್ ಮಾಡ್ಕೊಂಡೇ ಒಳಗಡೆ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಸಿದ್ದು ನಗಾಡ್ಕೊಂಡು ಕೂತಿರ್ಬೇಕಾದ್ರೆ ಹರಿ ಟೆನ್ಷನ್ ಮಾಡ್ಕೊಂಡು ಬಂದು, ನೋಡ್ದೇನೋ ಮಗ, ದುರ್ಗಾದೇವಿ ರಪ್ನಂತ ಕಣ್ಮುಂದೆ ಪಾಸದಂಗಾಯ್ತು, ಯಾವ ರೀತಿ ಮಾತಾಡಿದ್ರು ನೋಡ್ದೇನೋ ಅಂತ ಅನ್ಬೇಕಾದ್ರೆ, ನಾನು ಆಗಲೇ ನಿನಗೆ ಹೇಳ್ದೆ ತಾನೆ ಇದೆಲ್ಲ ಬೇಡ ಅಂತ, ನನಗೆ ಅದಕ್ಕೆ ಭಯ ಅಂತ ಹೇಳ್ತಿರ್ಬೇಕಾದ್ರೆ, ನೋಡೋ ಲೈಫ್ನಲ್ಲಿ ಅವರು ತುಂಬ ಕಷ್ಟಪಟ್ಟಿದ್ದಾರೆ, ಕಷ್ಟನೂ ಕಂಡಿದ್ದಾರೆ, ಅದಕ್ಕೆ ಇದೆಲ್ಲ ಅವರಿಗೆ ಕಾಮನ್ ಅಂತ ಅನ್ಸಿರ್ಬೋದು, ಅದಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಹರಿ ಸಿದ್ಧಿಗೆ ಹೇಳ್ತಾ ಇರ್ತಾನೆ, ನೋಡು, ಎಂಥ ಕಲ್ಮಶ ಇರೋ ಕಲ್ಲಿನ ಬಂಡೆ ಥರ ಇರೋರ್ಗೂ ಸಹ ಪ್ರೀತಿಯಿಂದ ಕರಗಿಸೋ ಶಕ್ತಿ ಪ್ರೀತಿಗಷ್ಟೇ ಕಣೋ ಇರೋದು, ಅರ್ಥ ಮಾಡ್ಕೊಳ್ಳೋ ಅಂತ ಅನ್ಬೇಕಾದ್ರೆ ನನಗೆ ಆಲ್ರೆಡಿ ತಲೆ ಕೆಟ್ಟಿದೆ, ಮತ್ತಷ್ಟು ನೀನು ತಲೆ ಕೆಡಿಸ್ಬೇಡ, ಸುಮ್ಮನಿರು ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಮತ್ತೆ ಸಿದ್ದು ಹರಿಗೆ ಹೇಳ್ತಾ ಇರ್ತಾನೆ, ನೋಡು, ಇವಾಗಲೇ ಇಷ್ಟು ರಿಯಾಕ್ಟ್ ಮಾಡಿದ್ದಾರೆ, ಅದ್ರ ಬದಲು ಏನಾದರೂ ನಿನ್ನ ಫ್ರೆಂಡು ನಾನೇ ಅಂತ ಗೊತ್ತಿದ್ರೆ ಇನ್ನೆಷ್ಟು ರಿಯಾಕ್ಟ್ ಮಾಡ್ತಿದ್ರು, ಅಪ್ಪ ಬೇಡ ಕಣೋ, ಬಿಟ್ಬಿಡು ಅಂತ ಅನ್ಬೇಕಾದ್ರೆ, ಅಲ್ಲ ಕಣೋ, ನೀನು ನಿನ್ನ ಬಗ್ಗೆ ಹೇಳ್ದಾಗಲೇ ತಾನೆ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ನಿನಗೆ ಗೊತ್ತಾಗೋದು. ಒಂದು ಮಾತು ಗೊತ್ತಿದೆಯಾ ನಿನಗೆ, ವರಿ ಎಕ್ಸಿಟ್ ಓನ್ಲಿ ಮೈಂಡ್ ಅನ್ನೋ ಮಾತು ನೀನು ಕೇಳಿದೀಯಾ? ಎಷ್ಟೋ ವರ್ಷಗಳಿಂದ ನಾವು ಕೆಲವೊಂದು ಮಾತನ್ನ ಹೇಳ್ದಲೇ ಹಾಗೆ ಬಚ್ಚಿಟ್ಕೊಂಡಿದ್ದೀವಿ, ನಾವು ಹೇಳ್ದಲೇ ಇದ್ದರೆ ಅವ್ರಿಗೆ ಹೇಗೋ ಅರ್ಥ ಆಗುತ್ತೆ, ನಾವು ಹೇಳಿದರೆ ಏನು ನಮ್ಮ ಜೊತೆನೇ ಅವರು ಇರ್ಬೋದು ಅಥವಾ ನಮಗೆ ರಿಯಾಕ್ಟ್ ಮಾಡ್ಬೋದು ಅನ್ನೋ ರೀತಿ ಇರುತ್ತೆ ಅಲ್ವಾ ಅಂತ ಅಂದಾಗ, ಸಿದ್ಧನು ಇರ್ಬೋದು, ಬಟ್ ಅದು ಇರ್ಬೋದು ಅನ್ನೋ ಪ್ರಾಬ್ಲಮ್ಮು, ಆ ಡಿಸೀಸ್ ಇದೆಯಲ್ಲ, ಅದೇ ನನಗೆ ಕನ್ಫ್ಯೂಷನ್ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ನೋಡು, ಮನಸ್ಸಲ್ಲಿರೋ ಪ್ರಾಬ್ಲಮ್ ಹೇಳೋದೇನು ದೊಡ್ಡ ವಿಷಯ ಇಲ್ಲ, ಅದನ್ನೇ ಹೇಳ್ಬೋದು, ಆದರೆ ಅದರಿಂದ ಆಗೋ ಪರಿಣಾಮನ ಎದುರಿಸೋದಿದೆಯಲ್ಲ, ಅದು ದೊಡ್ಡ ಪ್ರಾಬ್ಲಮ್ಮು. ಇಷ್ಟು ದಿನ ಶಾರದವರು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ರು, ಇತ್ತೀಚೆಗಷ್ಟೇ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಈಗಷ್ಟೇ ಒಳ್ಳೆ ಅಭಿಪ್ರಾಯ ಇದೆ, ನಾನೇನಾದರೂ ಹೋಗಿ ಈ ವಿಷಯನ ಹೇಳಿದರೆ ಅವರು ನನ್ನ ಜೊತೆ ಮಾತೇ ಬಿಟ್ಬಿಡ್ತಾರೆ, ಇದೆಲ್ಲ ಬೇಡಪ್ಪ ಅಂದಾಗ, ಹೋಗ್ಲಿ ಇದನ್ನು ಬಿಟ್ಟಾಕು, ಆದರೆ ಈ ಆ್ಯಂಗಲಲ್ಲಿ ಯೋಚನೆ ಮಾಡು, ನೀನೇನಾದ್ರು ನಿನ್ನ ಮನಸ್ಸಲ್ಲಿರೋ ವಿಷಯನ ಹೇಳಿ ಅವರೇನಾದರೂ ಒಪ್ಕೊಂಡ್ಬಿಟ್ರೆ ಏನು ಮಾಡ್ತೀಯ ಅಂತ ಅಂದಾಗ, ತುಂಬ ಆಶ್ಚರ್ಯ ಮತ್ತು ಶಾಕಿಂದ ತನ್ನ ಫ್ರೆಂಡ್ನ ನೋಡ್ತಾ ನಿಂತ್ಕೊಬಿಡ್ತಾನೆ. ಆಗ ಸಿದ್ದು ಯೋಚನೆ ಮಾಡಿಕೊಂಡು, ಇದೆಲ್ಲ ಆಗಲ್ಲ ಬಿಡೋ ಅಂತ ಅಂದಾಗ, ಪ್ಲೀಸ್ ಕಣೋ, ಒಂದು ಚಾನ್ಸ್ ತಗೊಂಡು ನೋಡು ಅಂತ ಅಂದಾಗ, ಇದೆಲ್ಲ ಆಗಲ್ಲ ಕಣೋ ಅಂತ ಮತ್ತೆ ಹೇಳ್ತಿರ್ಬೇಕಾದ್ರೆ, ಲೈಫಲ್ಲಿ ಎಲ್ಲದು ಸಿಗೋದು ಅಂತ ಅಂದರೆ ಬಿಟ್ಟಿ ಸಲಹೆ ಒಂದೇ ಕಣೋ, ಇನ್ನಿದ್ದಕ್ಕೆಲ್ಲ ಯು ಹ್ಯಾವ್ ಟು ಪೇ ಅಂತ ಹೇಳ್ತಾ ಇರ್ತಾನೆ. ಆಗ ಸಿದ್ದು ಹೇಳ್ತಾನೆ, ತನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಂಡು ಸಂಬಂಧನ ಕಳ್ಕೊಳ್ಳೋಕ್ಕಿಂತ ಏನು ಹೇಳ್ತಲೇ ಹಾಗೆ ಸಂಬಂಧನ ಉಳಿಸ್ಕೊಳ್ಳೋದು ಒಳ್ಳೇದಲ್ವಾ ಅಂತ ಹೇಳಬೇಕಾದ್ರೆ ಹೇಳ್ತಾ ಇರ್ತಾನೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಕನ್ಸರ್ನ್, ನಿನ್ನ ಮನಸ್ಸಲ್ಲಿರೋ ಭಾವನೆನ ಹೇಳ್ಕೊಳ್ದಾನೆ ಹಾಗೆ ಇಟ್ಕೊಂಡ್ರೆ ನಿನಗೆ ಇನ್ನೂ ತುಂಬ ನೋವಾಗೋದು ಕಣೋ. ನೋಡು, ಮೇ ಬಿ ನಾವು ಇವತ್ತು ಅಪ್ರೋಚ್ ಮಾಡಿರೋದು ತಪ್ಪಾಗಿರ್ಬೋದು, ಆದರೆ ಪ್ಲಾನ್ ಎ ಫ್ಲಾಪ್ ಆದ್ರೇನು, ಪ್ಲಾನ್ ಬಿ ಇದೆಯಲ್ಲ ಅನ್ಬೇಕಾದ್ರೆ, ಏನು ಪ್ಲಾನ್ ಬಿ ಬೇರೆ ಇದೆಯಾ, ಅಪ್ಪ ನನ್ನ ಬಿಟ್ಬಿಡಪ್ಪ, ಇನ್ಯಾವುದಕ್ಕೂ ನನ್ನನ್ನು ಕರಿಬೇಡ ಅಂತ ಹೋಗ್ತಾ ಇರಬೇಕಾದ್ರೆ, ಬಾರೋ ಏನೋ ಡನ್ ಅಂತ ಹೋಗ್ತಾ ಇದೆಯಾ, ಮುಂದೆ ಪ್ಲ್ಯಾನ್ ಮಾಡೋಣ ಕಣೋ, ಪ್ರೀತಿಲಿ ಯಾವಾಗಲೂ ಭಗೀರಥ ಪ್ರಯತ್ನನೇ ಕಣೋ ನಡೆಯೋದು, ಏನು ಒಂದೆರಡು ಪ್ರಯತ್ನದಿಂದ ಏನಾದರೂ ಪ್ರೀತಿ ಆಗಿಬಿಟ್ಟಿದ್ರೆ ಯಾಕೋ ಇಷ್ಟೆಲ್ಲ ದೇಶದ ಮೇಲೆ ಯುದ್ಧಗಳೆಲ್ಲ ನಡೀತಾ ಇರ್ತಿತ್ತು ಅನ್ಬೇಕಾದ್ರೆ, ನೀನು ಯಾವಾಗಲೂ ಇಷ್ಟೆಲ್ಲ ಮಾತಾಡೋದನ್ನ ಕಲಿತೆ ಅಂತ ಸಿದ್ದು ಕೇಳ್ತಾ ಇರಬೇಕಾದ್ರೆ, ಹರಿ ಹೇಳ್ತಾ ಇರ್ತಾನೆ, ನಿನ್ನ ತೊಳೆದಾಟನ ನೋಡಿ ನನಗೆ ಈ ಥರ ಮಾತಾಡಬೇಕು ಅಂತ ಅನಿಸುತ್ತೆ ಅಂದಾಗ, ಎಲ್ಲ ಬರೀ ನನ್ನ ಮೇಲೆ ಹೇಳು ಅಂತ ಅಂದಾಗ, ನೋಡೋ ಸಿದ್ದು, ಸೀರಿಯಸ್ಲಿ ನಿನಗೆ ಶಾರದವ್ರ ಮೇಲೆ ಇಷ್ಟ ಇದೆ, ಆದರೆ ಅವರು ಮದುವೆ ಆಗಿದ್ದಾರೆ, ಅವರಿಗೆ ಮತ್ತೆ ನಾನು ಪ್ರಪೋಸ್ ಮಾಡೋದು ಹೆಂಗೆ ಅನ್ನೋದು ನಿನ್ನ ಮನಸ್ಸಲ್ಲಿ ಇದೆ, ಅದನ್ನು ಮೊದಲು ತೆಗೆದಾಕೋ, ಒಂದು ಮೆಚೂರ್ ವೇನಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ನೀನು ಟ್ರೈ ಮಾಡು ಅಂದಾಗ, ಯಾಕೋ ಇಷ್ಟು ಒತ್ತಾಯ ಮಾಡ್ತಾ ಇದೆ ನಾನು ಅನ್ಬೇಕಾದ್ರೆ, ಬಿಕಾಸ್ ನೀವಿಬ್ಬರು ಒಳ್ಳೆ ಜೋಡಿ ಆಗ್ತೀರಾ ಅನ್ನೋದು ನನ್ನ ಆಸೆ. ಇನ್ನೊಂದೇನು ಅಂತಂದರೆ, ನೀನು ಹಿಂದೆಯಿಂದ ಸುತ್ತೋದು, ಐಸ್ ಕ್ರೀಮ್ ಇಟ್ಕೊಂಡು ಸುತ್ತೋದು, ಆ ಥರ ಎಲ್ಲ ಮಾಡೋಕ್ಕೆ ಇದು ಟೀನೇಜ್ ಅಲ್ಲ, ನೀವಿಬ್ಬರು ಒಂದು ಒಳ್ಳೆ ಲೈಫ್ನ ನೋಡಿದ್ದೀರಾ, ಆಲ್ರೆಡಿ ತುಂಬ ನೋವನ್ನ ತಿಂದಿದ್ದೀರಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆಕರ್ಷಣೆಯನ್ನು ಮೀರಿದು ಬರೋ ಭಾವನೆನೇ ಕಣೋ ಪ್ರೀತಿ ಅಂತ ಹೇಳ್ತಾ ಇರಬೇಕಾದ್ರೆ, ಸಿದ್ದು ಯೋಚನೆ ಮಾಡಿ ಹೇಳ್ತಾ ಇರ್ತಾನೆ, ನೀನು ಹೇಳೋದೆಲ್ಲ ಕರೆಕ್ಟ್ ಅಂತ ಅನಿಸುತ್ತೆ ಕಣೋ, ಆದರೆ ಶಾರದವ್ರ ಮುಖ ನೋಡಿದಾಗ ಇದೆಲ್ಲ ತಪ್ಪು, ಇದೆಲ್ಲ ಏನು ಬೇಡ ಅಂತ ಅನಿಸುತ್ತೆ ಅನ್ಬೇಕಾದ್ರೆ, ಹರಿ ಕೋಪ ಮಾಡಿಕೊಂಡು, ಯಾವುದೋ ಎವ್ರಿಥಿಂಗ್ ಈಸ್ ಫೇರ್ ಆ್ಯಂಡ್ ಲವ್ ಅಂತ ದೊಡ್ಡವ್ರು ಹೇಳಿಲ್ವೇನೋ, ಅದು ತಪ್ಪಲ್ಲ ಕಣೋ, ಅವ್ರ ದೃಷ್ಟಿಲಿ ಅದು ತಪ್ಪಂತ ಅನಿಸ್ತಾ ಇಲ್ಲ ನನಗೆ, ನೀನೇ ನೋಡ್ದಲ್ಲ ಅವರು ಎಷ್ಟು ಮೆಚೂರಾಗಿ ಬಿಹೇವ್ ಮಾಡಿದ್ರು ಅಂತ, ಬಾಳ್ ಕೊಡೋದು ಅಂತ ಅಂದರೆ ಇಬ್ಬರು ಹೆಲ್ಪ್ಲೆಸ್ನೆಸ್ನ ಅನುಕಂಪದಿಂದ ನೋಡೋದು ಅಂತ ಅಲ್ಲ, ಅದೇ ಇಬ್ಬರು ಒಟ್ಟಿಗೆ ಬಾಳೋದು ಅಂತ ಅಂದರೆ ಪ್ರೀತಿನ ಅನುಕಂಪದಿಂದ ನೋಡೋದು ಅಂತ ಅರ್ಥ ಕಣೋ ಅಂತ ಹೇಳ್ತಾ ಇರ್ತಾನೆ.
ಆಗ ಮತ್ತೆ ಹರಿ ಹೇಳ್ತಾ ಇರ್ತಾನೆ, ಅವ್ರ ಥಾಟ್ಸ್ ಹೇಗಿದೆ ಅಂತ ನಿನಗೆ ಗೊತ್ತಲ್ವಾ, ಅದೇ ರೀತಿ ನೀನು ಟ್ರೀಟ್ ಮಾಡು ಅಂತ ಅನ್ಬೇಕಾದ್ರೆ ನಾನು ಅದೇ ರೀತಿ ಗೌರವದಿಂದ ಅವ್ರನ್ನ ನೋಡ್ತಾ ಇದ್ದೀನಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಮೊದಲು ನಮ್ಮನೆಗೆ ಅವ್ರು ಬಂದಾಗ ನನಗೆ ಅವ್ರ ಮೇಲೆ ಅನುಕಂಪ ಇತ್ತು, ಆದರೆ ಹೋಯ್ತಾ ಹೋಯ್ತಾ ಅವರು ಎಲ್ಲ ಚಾಲೆಂಜ್ಗಳನ್ನು ಸ್ವೀಕರಿಸ್ತಿರೋದನ್ನ ನೋಡಬೇಕಾದ್ರೆ ನನಗೆ ತುಂಬ ಹೆಮ್ಮೆ ಆಗ್ತಿತ್ತು. ಅದೇ ಗೌರವ ಮುಂದೆ ಜಾಸ್ತಿ ಆಗ್ತಿತ್ತು ಅಂತ ಹೇಳ್ತಾ ಇರಬೇಕಾದ್ರೆ ಹರಿ ಹೇಳ್ತಾನೆ, ಹೌದು ಈಗ ಅದೇ ಗೌರವ ಪ್ರೀತಿಯಾಗಿ ಶುರುವಾಗಿದೆ. ಸೊ ನೀವಿಬ್ರು ಒಂದಾಗಿ ನಮಗೊಂದು ಒಬ್ಬಟ್ಟು ಊಟ ಹಾಕೋ ಚಾನ್ಸ್ ಸಿಗ್ಲಿ ಕಣೋ ಅಂತ ಹೇಳ್ತಾ ಇರ್ತಾನೆ. ಆಗ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಸುಮ್ನಿರಪ್ಪ, ಈಗಲೇ ಅರ್ಧ ತಲೆ ಕೆಟ್ಟಿದೆ, ಅದರಲ್ಲೂ ಬೇರೆ ಒಂದು ಅನುಮಾನ ಶುರುವಾಗಿದೆ ಅಂದಾಗ ಏನು ಅದು ಅಂದಾಗ ಆ ಫ್ರೆಂಡ್ ನಾನೇ ಅಂತ ಏನಾದರೂ ಗೊತ್ತಾಗಿ ಅವ್ರು ನನ್ನನ್ನು ಸಿಕ್ಕಾಬಟ್ಟೆ ಬೈದಿದ್ರೆ ಏನು ಮಾಡೋದು ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಜ್ಯೋತಿಕಾ ತುಂಬ ಟೆನ್ಷನ್ ಮಾಡ್ಕೊಂಡು ಪಾರಿಜಾತ ಹತ್ರ ಹೇಳ್ತಾ ಇರ್ತಾಳೆ, ನೋಡು ಗ್ರಾನಿ, ಆ ವೈಕುಂಠ ಏನಾದರೂ ಸೇಟ್ ಹಿಡ್ಕೊಂಡು ಮತ್ತೆ ಅದೇ ರೀತಿಯ ನನ್ನ ಸತ್ಯ ಎಲ್ಲ ಗೊತ್ತಿದೆ, ಅವನು ಯಾರಿಗಾದ್ರೂ ಹೇಳಿದ್ರೆ ಏನು ಮಾಡೋದು ಅಂತ ಟೆನ್ಷನ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಆಗ ಪಾರಿಜಾತ ಹೇಳ್ತಾ ಇರ್ತಾಳೆ, ನೀನೇನು ಟೆನ್ಷನ್ ತಗೋಬೇಡ, ಅವನು ಏನು ಹೇಳೋಕ್ಕಾಗಲ್ಲ, ಬೊಗಳನ್ನ ಯಾವತ್ತೂ ಕಚ್ಚಲ್ಲ, ಅದರಲ್ಲೂ ಅವನೇನು ಹೇಳಿದ್ರು ಸಹ ಈ ಮನೆಯವರು ಯಾರೂ ನಂಬಲ್ಲ, ಯಾಕೆ ಅಂದರೆ ಈ ವಿಚಾರಕ್ಕೆ ತಾನೇ ಅವನು ಮನೆಯಿಂದ ಬಿಟ್ಟು ಜೈಲಿಗೆ ಹೋಗಿದ್ದು, ಇವಾಗ ಯಾವುದೇ ಸಾಕ್ಷಿ ಇಲ್ದಲೆ ಅವನು ಸಾಬೀತು ಮಾಡ್ಸೋಕ್ಕಾಗಲ್ಲ, ಅದರಲ್ಲೂ ಒಂದು ವೇಳೆ ಅವ್ನು ಹೇಳೋಕ್ಕೆ ಬಂದರೆ ಅವ್ನ ಬಾಲನ ಯಾವ ರೀತಿ ಕಟ್ ಮಾಡಬೇಕು ಅಂತ ನನಗೆ ಗೊತ್ತು, ನೀನು ಟೆನ್ಷನ್ ತಗೋಬೇಡ ಅಂತ ಹೇಳ್ತಾ ಇರಬೇಕಾದ್ರೆ, ಅದೆಲ್ಲ ಸರಿ, ಆದರೆ ಆ ಹುಡುಗಿನ ನಾವು ಎಲ್ಲಿ ಹುಡ್ಕೋದು, ಅವಳು ಹೇಗಿದ್ದಾಳೆ, ಎಲ್ಲಿರ್ಬೋದು ಅಂತ ಅಂದ ತಕ್ಷಣವೇ ಅಲ್ಲಿ ಈ ಕಡೆ ಶಾರದಾ ಏನೋ ಬಟ್ಟೆ ತಗೊಂಡು ಅವ್ರ ಮುಂದೆ ಪಾಸ್ ಆಗಿಬಿಡ್ತಾಳೆ. ಈ ಕಡೆ ಅದೇ ಟೆನ್ಷನಲ್ಲಿ ಇಬ್ಬರು ಹಾಗೆ ನಿಂತ್ಕೊಬಿಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.